ನಾನು ಕಲ್ಯಾಣಿ ಜೊತೆ ಮಾತಾಡ್ತೀನಿ. ಎಲ್ಲಿ ಹೋಗಿದ್ದಾಳೆ ಅವಳು? ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ. ಬರಲಿ. ವಿಷಯ ಎಷ್ಟೊಂದು ಗಂಭೀರವಾಗಿರ್ಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೇಕು ನಾವು. ಇನ್ನೊಂದು ವಿಷಯ, ಯಾವ ಕಾರಣಕ್ಕೂ ಇದೆಲ್ಲ ನನಗೆ ಗೊತ್ತಿದೆ ಅನ್ನೋ ಸತ್ಯ ವಿನಯ್ ಗೊತ್ತಾಗೋದು ಬೇಡ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿರುವಾಗ ಯಾವ ಮಾರ್ಗದಲ್ಲಿ ಹೋಗಿದ್ದು ಸರಿಪಡಿಸ್ಬೇಕು ಅನ್ನೋದನ್ನು ನಾನು ನಿನ್ನ ಯೋಚನೆ ಮಾಡೋಣ. ಕಲ್ಯಾಣಿ ಬರಲಿ, ನಾನು ಮಾತಾಡ್ತೀನಿ. ಸರಿ ಅಣ್ಣ. ನಮ್ಮನೆ ಮಗ ವಿನಯ್ ಅವನು ಚೆನ್ನಾಗಿರ್ಬೇಕು ಅಣ್ಣ. ಅವನ್ನ ನೋಡಿದ್ರೆ ಸಂಕಟ ಆಗುತ್ತೆ, ಅದಕ್ಕೆ ಬಾಯ್ಬಿಟ್ಟು ಹೇಳಿಬಿಟ್ಟೆ ನಾನು. ಯಶೋ, ನೀನು ಏನೇ ಹೇಳಿದ್ರು ಈ ಮನೆ ಒಳ್ಳೇದಕ್ಕೋಸ್ಕರ ತಾನೆ, ನಮ್ಮ ಕುಟುಂಬದ ಗೌರವ ಕಾಪಾಡೋಕ್ಕೋಸ್ಕರ ತಾನೆ. ನಾನೇ ತಪ್ಪು ತಿಳ್ಕೊಳ್ಳಿ. ಇಷ್ಟು ದಿನ ನನ್ನ ಜೊತೆಯಲ್ಲೇ ಇದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳೋದು, ತುಂಬಿದ ಸಂಸಾರದಲ್ಲಿ ಒಬ್ಬರು ಹಿರಿಯರು ಹೆಣ್ಣು ಮಗಳು ಇರಬೇಕು ಅಂತ. ನಿನ್ನ ಸ್ಥಾನಕ್ಕೆ ತಕ್ಕಂಥ ಕೆಲಸ ನೀನು ಮಾಡಿದ್ದೆ. ಮಿಕ್ಕಿದ್ದು ನನಗೆ ಬಿಟ್ಬಿಡು. ಇದನ್ನು ಹೇಗೆ ನಾನು ನಿಭಾಯಿಸಬೇಕು ಅಂತ ನಾನು ನಿಭಾಯಿಸ್ತೀನಿ. ಥ್ಯಾಂಕ್ ಯು ಯಶು, ಥ್ಯಾಂಕ್ ಯು ವೆರಿ ಮಚ್. ಬಾವಾ, ಅಕ್ಕ ಎಲ್ಲಿದ್ದಾಳೆ? ಅಡುಗೆ ಮನೇಲೂ ಇಲ್ಲ, ರೂಮಲ್ಲೂ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬೆಳಗ್ಗೆನೇ ಹೊರಟ್ಲು. ಏನೋ ದೇವಸ್ಥಾನಕ್ಕ? ಅಕ್ಕ ದೇವಸ್ಥಾನಕ್ಕೆಲ್ಲ ಹೋಗೋಳೆ ಅಲ್ವಲ್ಲ? ನಾವೇ ಅವಳನ್ನ ಫೋರ್ಸ್ ಮಾಡಿ ಎಳ್ಕೊಂಡು ಹೋಗ್ತಿದ್ವು. ಹೌದಾ? ಈಗೀಗ ರೆಗ್ಯುಲರ್ ಆಗಿ ಹೋಗ್ತಾಳೆ. ಒಳ್ಳೇದಾಯ್ತು ಬಿಡಿ, ಅವಳಿಗೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಈ ಮನೆ ಅವಳನ್ನ ತುಂಬಾ ಚೇಂಜ್ ಮಾಡಿಬಿಟ್ಟಿವೆ. ನೋಡಪ್ಪ, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಈಗ ದಡ ಮುಟ್ಟೋದು ನಿನಗೆ ಬಿಟ್ಟಿದ್ದು. ಏನು ಪ್ರಾಬ್ಲಮ್ಮು? ಏನು ಮಾಡಿದ್ರಿ ಇಬ್ರು ಸೇರ್ಕೊಂಡು ಈಗ? ಬಾವಾ, ಸದ್ಯದಲ್ಲ ನಿಮಗೆಲ್ಲ ಗೊತ್ತಾಗತ್ತೆ. ನೀವಿಬ್ರು ಒಟ್ಟಿಗೆ ಸೇರಿದ್ರೆ ಭಯ ಆಗತ್ತೆ. ಏನೋ ಒಂದು ಅನಾಹುತ ಮಾಡಿರ್ತೀರ. ಏನು ಮಾಡ್ತೀವಿ ಕರೆಕ್ಟಾಗಿ ಹೇಳಿ. ನಿಮ್ಮಿಬ್ರಿಗೂ ಮದುವೆ ಮಾಡಿಸಿದ್ದೀವಿ ಅಂದಮೇಲೆ ಹನಿಮೂನ್ಗೆ ಕಳಿಸ್ದೆ ಹಾಗೆ ಇರೋಕ್ಕಾಗತ್ತಾ? ನಿಜವಾದ ಗಂಡಸಾದವನು ಕಾಯ್ತಾನೆ. ಹೆಂಡತಿ ಮನಸ್ಸು ಬದಲಿಸಿ ಅವಳಾಗೆ ಒಲ್ದು ಬರೋ ತನಕ ಕಾಯ್ತಾನೆ. ಕೃಷ್ಣ, ಬೇಡ ಕಣೋ, ಇಬ್ಬರು ಏನೇನೋ ಮಾಡೋಕೆ ಹೋಗ್ಬೇಡಿ. ಅವಳು ನಿನ್ನೆ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ಲು, ನಾನು ಅದನ್ನ ಕೇಳಿಸ್ಕೊಂಡೆ. ಅವಳು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ಅವಳಿಗಿದೆಲ್ಲ ಸರಿ ಹೋಗಲ್ಲ ಅನಿಸುತ್ತೆ. ಆಮೇಲೆ ಸುಮ್ಮನೆ ನಾನೇ ಫೋರ್ಸ್ ಮಾಡಿದೆ ಅನ್ಕೋತಾಳೆ, ಆಮೇಲೆ ನನ್ನನ್ನೇ ಬ್ಲೇಮ್ ಮಾಡ್ತಾಳೆ. ಈ ಕೃಷ್ಣ, ಇದೆಲ್ಲ ಯಾಕೋ ಬೇಕಿತ್ತು? ಯಾಕೆ ಮಾಡ್ತಿದ್ದೀರಾ ಇದೆಲ್ಲ? ನೀನು ಹೇಳ್ಬೇನಪ್ಪ ಹೇಳಿದ್ದು. ನನಗೆ ಸಾಧಾರಣ ಬದುಕಬೇಕು ಅಂತ ಒಂದೊಂದು ಸಂಜೆ, ಒಳ್ಳೆ ಊಟ, ಒಂದಷ್ಟು ಒಳ್ಳೆ ಮಾತುಕತೆ. ಅಪ್ಪ, ನಮ್ಮದು ತುಂಬ ಕುಟುಂಬ. ಇಲ್ಲಿ ಅಕ್ಕಪಕ್ಕ ಜನ ಓಡಾಡ್ತಾ ಇರ್ತಾರೆ, ಅವರೆಲ್ಲ ನೋಡ್ತಿರ್ತಾರೆ. ನೀವು ಹೊಸದಾಗಿ ಮದುವೆ ಆಗಿದ್ದೀರಾ, ನೀವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ನಿಮಗೂ ಸ್ವಲ್ಪ ಸ್ಪೇಸ್ ಬೇಕು. ಇಲ್ಲಿ ಅದು ಸಾಧ್ಯ ಇಲ್ಲ.